ಹಾಯ್ ಫ್ರೆಂಡ್ಸ್, ಕನ್ನಡ ಗ್ರಾಮರ್ ಸಮಾಸಗಳು ಟೈಪ್ 7 ಕ್ರಿಯಾ ಸಮಾಸ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಟರ್ಮ್ಸ್. ಉತ್ತರ ಪದ ಸೆಕೆಂಡ್ ವರ್ಡ್, ಕ್ರಿಯಾ ವರ್ಬ್, ಸೂಚಕ ಡಿಸ್ಕ್ರೈಬ್. ಉತ್ತರ ಪದ ಸೆಕೆಂಡ್ ವರ್ಡ್, ಕ್ರಿಯಾ ವರ್ಬ್, ಸೂಚಕ ಡಿಸ್ಕ್ರೈಬ್. ಡೆಫಿನಿಷನ್ ಆಫ್ ಕ್ರಿಯಾ ಸಮಾಸ. ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾಸೂಚಕವಾಗಿದ್ದರೆ ಅದು ಕ್ರಿಯಾ ಸಮಾಸ. ಇಫ್ ಸೆಕೆಂಡ್ ವರ್ಡ್ in the splitting terms is a verb, then it is kriya samasa. So in samasa, if second word is a action word, verb, that is called as kriya samasa. ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾಸೂಚಕವಾಗಿದ್ದರೆ ಅದು ಕ್ರಿಯಾ ಸಮಾಸ. ಎಕ್ಸಾಂಪಲ್ಸ್: ಕಣ್ಣನ್ನು ಪ್ಲಸ್ ತೆರೆ ಕಂಡೆರೆ. ತೆರೆ is open and it is a action word over here. ಕಣ್ಣನ್ನು ಪ್ಲಸ್ ತೆರೆ ಕಂಡೆರೆ. ಕಣ್ಣನ್ನು ಪ್ಲಸ್ ಮುಚ್ಚಿ ಕಣ್ಮುಚ್ಚಿ. ಸೊ ಮುಚ್ಚಿ is close, ಮುಚ್ಚು is close, ಮುಚ್ಚಿ. ಸೊ ಕ್ಲೋಸಿಂಗ್ ಐಸ್. ಕಣ್ಣನ್ನು ಪ್ಲಸ್ ಮುಚ್ಚಿ ಕಣ್ಮುಚ್ಚಿ. ಬಟ್ಟೆಯನ್ನು ಪ್ಲಸ್ ತೋರು ಬಟ್ಟೆದೋರು. ತೋರು is show and it is a action word. ಸೊ ಬಟ್ಟೆ is clothes, show clothes. ಬಟ್ಟೆಯನ್ನು ಪ್ಲಸ್ ತೋರು ಬಟ್ಟೆದೋರು. ನೆಕ್ಸ್ಟ್ ಒನ್, ದಾರಿಯನ್ನು ಪ್ಲಸ್ ಕಾಣನು ದಾರಿಗಾಣನು. ದಾರಿಯನ್ನು ಪ್ಲಸ್ ಕಾಣನು ದಾರಿಗಾಣನು. ಕಾಣನು ಇಸ್ ಕಾಂಟ್ ಫೈಂಡ್. ಸೊ ಕಾಂಟ್ ಫೈಂಡ್ ವೇ. ದಾರಿಯನ್ನು ಪ್ಲಸ್ ಕಾಣನು ದಾರಿಗಾಣನು. ಕೈಯನ್ನು ಪ್ಲಸ್ ಕೊಟ್ಟನು ಕೈ ಕೊಟ್ಟನು. ಸೊ ಕೊಟ್ಟನು, ಕೊಡು ಇಸ್ ಟು ಗಿವ್, ಕೊಟ್ಟನು ಇಸ್ ಗೇವ್. ಸೊ ಗೇವ್ ಹ್ಯಾಂಡ್. ಕೈಯನ್ನು ಕೊಟ್ಟನು ಕೈ ಕೊಟ್ಟನು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆ್ಯಂಡ್ ಹಿಯರ್ ಯು ಹ್ಯಾವ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಫಾರ್ ಯು. ಕೈಯನ್ನು ಪ್ಲಸ್ ಹಿಡಿದು ಕೈ ಹಿಡಿದು. ಮೈಯನ್ನು ಪ್ಲಸ್ ತೊಳೆದು ಮೈದೊಳೆದು. ಆಟವನ್ನು ಪ್ಲಸ್ ಆಡಿ ಆಟವಾಡಿ. ಪೂಜೆಯನ್ನು ಪ್ಲಸ್ ಮುಗಿಸಿ ಪೂಜೆ ಮುಗಿಸಿ. ಕಣ್ಣಿಂದ ಪ್ಲಸ್ ಕೆಡು ಕಂಗೆಡು. ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು. So these are the examples and all second words are verbs here. Thank you friends. Hope this video was helpful. Like, share and subscribe to my channel.